ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಸಿ ಯುಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅಡ್ಮಿಷನ್ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಲ್ಲ, ಫಸ್ಟ್ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಡಿಫ್ರೆಂಟ್ ಆದಂಥ ಪ್ರಾಸೆಸ್ ಇರುತ್ತೆ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಅಂದರೆ ಇವತ್ತೇ ವೀಡಿಯೋ ಮಾಡಿಬಿಟ್ರೆ ಇವತ್ತೇ ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ಬೋದು. ಆಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ ಅಂದರೆ ನಾನು ಮರ್ತೋಗ್ಬಿಡ್ತೀನಿ ಆ್ಯಂಡ್ ಅದು ಆಗದಿರೋ ಕೆಲಸ. ಹಾಗಾಗಿ ಇವತ್ತೇ ಆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇಲ್ಲಿ ಪ್ರಾಸೆಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಂಡಿಯಾದಲ್ಲಿ ಹೇಗೆ ಹೋಗಿದ ತಕ್ಷಣ ಒಂದಿಷ್ಟು ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಫೀಸ್ ಕಟ್ಬಿಟ್ಟ ತಕ್ಷಣ ಅಡ್ಮಿಷನ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಸ್ವಲ್ಪ ಲೆಂದಿ ಪ್ರಾಸೆಸ್ ಇದೆ. ನಿಮಗೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಒಂದಿಷ್ಟು ಜನದ ಹತ್ರ ಕೇಳಿ ತಿಳ್ಕೊಂಡಿರೋವಂಥ ಇನ್ಫಾರ್ಮೇಷನ್. ಸೊ ಇವಾಗ ನಾವು ಡೈರೆಕ್ಟಾಗಿ ಸ್ಕೂಲ್ಗೆ ಹೋದರೆ ನಮಗೇ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕುತ್ತೆ, ಕ್ಲಾರಿಟಿನೂ ಸಿಕ್ಕುತ್ತೆ. ಹಾಗಾಗಿ ಫಸ್ಟು ಸ್ಕೂಲ್ಗೆ ಹೋಗೋಣ. ಸ್ಕೂಲ್ಗೆ ಹೋಗಿ ಅವ್ರು ಏನೇನು ಕೇಳ್ತಾರೆ ಆ್ಯಂಡ್ ಏನೇನು ಹೇಳ್ತಾರೆ ಮಾಡೋದಕ್ಕೆ ಅದೆಲ್ಲನೂ ನಿಮಗೆ ಆಮೇಲೆ ಸ್ಕೂಲಿಂದ ಹೊರಗಡೆ ಬಂದಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಇನ್ಫಾರ್ಮೇಷನ್ ಇರುತ್ತೆ. ಸುಮಾರು ಜನದ ಪ್ರಶ್ನೆ ಬಂದುಬಿಟ್ಟು, ನಾನು ಮತ್ತು ಅತುಲ್ ಆಫೀಸ್ಗೆ ಹೋದರೆ ಸಿ ಯುನ ಯಾರು ನೋಡ್ಕೊಳ್ತಾರೆ ಮತ್ತು ಅವಳ ಎಜುಕೇಷನ್ ಎಲ್ಲ ಹೇಗೆ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ಹಾಗೆ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದ್ರಿ. ಹಾಗಾಗಿ ಆ ಎಲ್ಲ ಡೀಟೇಲ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತೇ ಅಡ್ಮಿಷನ್ ಓಪನ್ ಆಗಿದೆ, ಹಾಗಾಗಿ ನಾವು ಇವತ್ತೇ ಹೋಗ್ತಾ ಇದ್ದೀವಿ. ತುಂಬ ಡಿಲೇ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಏನಕ್ಕೆ ಅಂದರೆ ಇಲ್ಲಿ ಡೇ ಕೇರ್ ಎಲ್ಲ ಅಷ್ಟು ಈಸಿಯಾಗಿ ಸಿಕ್ಕೋದಿಲ್ಲ, ಸಿಕ್ಕಿದ್ರೂ ತುಂಬ ಕಾಸ್ಟ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ $100 ಪರ್ ಡೇ ಆ ಥರ ಇರುತ್ತೆ. $100ನ ನಾವು INR ಕನ್ವರ್ಟ್ ಮಾಡಿದ್ರೆ 5,000ದಿಂದ 5,500 ಒಂದು ದಿನಕ್ಕೆ ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಾವು ಡಿಲೇ ಮಾಡೋ ಹಾಗಿರಲಿಲ್ಲ. ಕಾಲು ನೋಡ್ತಾ ಇದ್ದೇವಂತೆ ಸಿ ಯುಗೆ. ಇಲ್ಲಿ ತುಂಬ ನಡಿಬೇಕಾಯ್ತಾ, ತುಂಬಾ ನಡಿಬೇಕು. ಅವಳಿಗೆ ಬೇರೆ ಸ್ವಲ್ಪ ಕಾರ್ದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಅವಳಿಗೊಂದು ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಅವಳು ನಡೆಯೋಕ್ಕೆ ಕಷ್ಟ, ನಮಗೂ ಕಷ್ಟ ಆಗ್ತದೆ. ಇಲ್ಲಿ ಜಾಸ್ತಿ ನಡೆಯೋದಿರುತ್ತೆ, ತುಂಬ ನಡಿಬೇಕು. ಇಲ್ಲಾಂದರೆ ಕಾರ್ ಮ್ಯಾಂಡೇಟ್ರಿ, ಕಾರ್ ಇಲ್ಲಾಂದರೆ ತುಂಬಾ ಕಷ್ಟ. ಅದರ್ವೈಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತೀವಿ, ಹೆಲ್ದಿ ಆಗ್ತೀವಿ ಅಷ್ಟೇ. ವಾಕ್ ಮಾಡಿ ನಡೀತಾನೆ ಇದ್ದೀವಿ. ಇನ್ನು ಡೆಸ್ಟಿನೇಷನ್ ಬರ್ತಾನೆ ಇಲ್ಲ. ಆ್ಯಂಡ್ ಈ ಏರಿಯಾಗೆ ನಾವು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ಚೆನ್ನಾಗಿದೆ ಅಲ್ಲ ಏರಿಯಾ? ಈ ಕಡೆ ಫೇಸ್ ತೋರಿಸಿ. ಹಾಂ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಹಾಂ, ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಯಾವ ಥರ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ, ಮಗುವಿನ ಎಲಿಜಿಬಿಲಿಟಿ ಆಗಿರ್ಬೋದು, ಪೇರೆಂಟ್ಸ್ ಎಲಿಜಿಬಿಲಿಟಿ ಆಗಿರ್ಬೋದು, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಏನಕ್ಕೆ ಪೇರೆಂಟ್ಸ್ ಎಲಿಜಿಬಿಲಿಟಿ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ರೆ, ನಾವಿರೋದು ಟೆಂಪ್ರವರಿ ವೀಸಾ ಮೇಲೆ. ಸೊ ವೀಸಾ ನಂಬರು, ಯಾವ ವೀಸಾದ ಮೇಲೆ ಇದ್ದೀವಿ, ಎಷ್ಟು ದಿನ ವ್ಯಾಲಿಡಿಟಿ ಇದೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅಕಸ್ಮಾತ್ ನಾವು ಟೆಂಪ್ರವರಿ ರೆಸಿಡೆಂಟ್ ಅಲ್ಲ ಅಂದರೆ ಇವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಅಲ್ಲಿನ ರೆಸಿಡೆಂಟ್ಸ್ಗೆ ಇದೆಲ್ಲ ಕನ್ಸಿಡರ್ ಆಗೋದಿಲ್ಲ. ಸೊ ನಾವು ಹೊರಗಡೆಯಿಂದ ಬಂದಿರೋದ್ರಿಂದ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಮಗುವಿನ ಎಲಿಜಿಬಿಲಿಟಿ ಯಾವ ಥರ ಅಂತ ಹೇಳಿದ್ರೆ, ಮಗುವಿಗೆ ಮಿನಿಮಮ್ 5 years ಆಗಿರಬೇಕು. ಈವನ್ ಇಂಡಿಯಾದಲ್ಲೂ ಅಷ್ಟೇ ಅದೇ ಥರ ಇದೆ. ಆದ್ರೂ ಸ್ವಲ್ಪ ಏಜ್ ಹೆಚ್ಚು ಕಮ್ಮಿ ಇದ್ದರೆ ಅಡ್ಮಿಷನ್ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅಡ್ಮಿಷನ್ ಸಿಗೋದಿಲ್ಲ. ಏಜ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಮಿನಿಮಮ್ 5 years ಇರಬೇಕು. 5 years ಇದ್ರೇ ಮಗುವಿಗೆ ಅಡ್ಮಿಷನ್ ಸಿಗುತ್ತೆ. ಇಲ್ಲಿನ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು ಜನವರಿಂದ ಡಿಸೆಂಬರ್ವರೆಗೂ ಇರುತ್ತೆ. ನಮಗೆ ಹೇಗೆ ಜೂನಿಂದ ಏಪ್ರಿಲ್ ಇರುತ್ತಲ್ಲ ಹಾಗೆ. ಆದರೂ ಸಿ ಯುಗೆ ಇವಾಗ 4.5 ವರ್ಷ. ಆದ್ರೂ ಅಡ್ಮಿಷನ್ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಈ ಜನವರಿಯಿಂದ ಡಿಸೆಂಬರ್ ಏನು ಅಕಾಡೆಮಿಕ್ ಇಯರ್ ಇರುತ್ತಲ್ವ, ಈ ಮಧ್ಯದಲ್ಲಿ ಜೂನ್ ಎಂಡ್ ಅಥವಾ ಜುಲೈ 1 ಒಳಗಡೆ ಮಗು 5 ವರ್ಷ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ಸಿ ಯುಗೆ ಅಡ್ಮಿಷನ್ ಸಿಕ್ತು ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಸಿ ಯುದ ಬರ್ಡೇ ಬಂದುಬಿಟ್ಟು May 1. ಸೊ ಜೂನ್ಗಿಂತ ಮುಂಚೆನೇ ಅವಳು 5 ವರ್ಷ ಕಂಪ್ಲೀಟ್ ಮಾಡ್ತಾಳೆ. ಹಾಗಾಗಿ ಅವಳು ಇಲ್ಲಿನ ಸ್ಕೂಲ್ಗೆ ಎಲಿಜಿಬಲ್ ಆಗಿದ್ಲು. ಹಾಗಾಗಿ ಅವಳಿಗೆ ಅಡ್ಮಿಷನ್ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ರಿವರ್ ಮೇಲೆ ಪೂಲ್ ಇದೆ. ಆ ಪೂಲ್ ಮೇಲೆ ಹೋಗ್ತಾ ಇದ್ದೀವಿ. ಡೈಲಿ ಸಿ ಯು ಹೋಗಿ ಬರುವಂಥ ದಾರಿ ಇದು. ಇದು ಬಂದು ನದಿ ಮೇಲಿರುವಂಥ ಬ್ರಿಡ್ಜ್. ಈ ನದಿಯ ಹೆಸರು ಬಂದು ಪ್ಯಾರಾಮಿಟಾ ಅಂತ ಹೇಳಿಬಿಟ್ಟು, ಈ ಏರಿಯಾಗೆ ಪ್ಯಾರಾಮಿಟಾ ಅಂತಲೇ ಹೆಸರಿದೆ. ಆ್ಯಂಡ್ ನದಿ ಹೆಸರು ಕೂಡ ಪ್ಯಾರಾಮಿಟಾ ರಿವರ್ ಅಂತ.
ಆ್ಯಂಡ್ ಇಲ್ಲಿ ತುಂಬಾ ಚೆನ್ನಾಗಿರೋಂಥ ಬರ್ಡ್ಗಳಿರ್ತವೆ. ಈ ಮರ ಎಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ. ಒಂದೊಂದು ಸಲ ಸಿಯುನ ಸ್ಕೂಲ್ ಪಿಕ್ ಮಾಡೋಕ್ಕೆ ಹೋಗಬೇಕಾಗಿರ್ಬೇಕಾದ್ರೆ ಆಗಿರ್ಬೋದು, ಅಥವಾ ವಾಪಸ್ ಬರಬೇಕಾದ್ರೆ ಆಗಿರ್ಬೋದು, ಯಾವಾಗನ ಒಂದು ಸಲ ನೋಡಿದಾಗ ಸಮ್ಟೈಮ್ಸ್ ಒಂದೇ ಸಲ ಹಾರ್ಕೊಂಡು ಹೋದರೆ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರೋಂಥ ವ್ಯೂ ಇದೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ಕೂಲ್ಗೆ ಅಟ್ಯಾಚ್ ಆಗಿದೆ ಈ ರಿವರ್. ಸಮ್ಟೈಮ್ಸ್ ಈ ಮಕ್ಕಳನ್ನ ಫಿಶಿಂಗ್ ಕೂಡ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಓಕೆ ಇವತ್ತು ಈ ವಿಡಿಯೋ ಪರ್ಪಸ್ ಬಂದುಬಿಟ್ಟು ಸ್ಕೂಲ್ ಪ್ರಾಸೆಸ್ಗೋಸ್ಕರ ಅಲ್ವಾ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿನ ಪ್ರಾಸೆಸ್ ಯಾವ ಥರ ಅಂತ ಹೇಳಿದ್ರೆ, ಇವಾಗ ನಾವು ಏನು ಸ್ಕೂಲ್ಗೆ ಹೋಗ್ತಿದ್ದೀವಲ್ಲ ಅಲ್ಲಿ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿ ಅಲ್ಲೊಂದು ಫಾರ್ಮ್ನ ಇಸ್ಕೊಳ್ತೀವಿ. ಒಂದು ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಅಲ್ಲೇ ಕೊಡ್ತೀವಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಅವ್ರು ನಮಗೆ ಕಂಪ್ಲೀಟಾಗಿ ಏನೇನು ಮಾಡಬೇಕು, ಏನೇನು ನೆಕ್ಸ್ಟ್ ಪ್ರಾಸೆಸ್ ಇದೆ ಅಂತ ಹೇಳಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಒಂದು ಲಿಸ್ಟ್ ಇರೋವಂಥ ಒಂದು ಪೇಪರ್ ಕೂಡ ಕೊಡ್ತಾರೆ, ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಆನ್ಲೈನಲ್ಲಿ ನಾವು ಹೋಗ್ಬಿಟ್ಟು ಲಾಗಿನ್ ಆಗಿಬಿಟ್ಟು ಯಾವ ಥರ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದಾದಮೇಲೆ ಮನೆಗೆ ಬಂದಮೇಲೆ ನಾವು ಗೌರ್ಮೆಂಟ್ ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟಿಗೆ ಲಾಗಿನ್ ಆಗಿ ಮತ್ತೆ ಸೇಮ್ ಡೀಟೇಲ್ಸ್ ಇಲ್ಲೇನು ಸ್ಕೂಲಲ್ಲಿ ಕೊಟ್ಟಿರ್ತೀವಲ್ಲ ಅದೆಲ್ಲ ಡೀಟೇಲ್ಸು ನಾವು ಮತ್ತೆ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಗುನ ಡೇಟ್ ಆಫ್ ಬರ್ತಿಂದ ಹಿಡಿದು, ಅಡ್ರೆಸ್ ಪ್ರೂಫಿಂದ ಹಿಡಿದು, ID ಪ್ರೂಫಿಂದ ಹಿಡಿದು, ನಮ್ಮ ವೀಸಾ, ಪ್ರತಿಯೊಂದು ಡೀಟೇಲ್ಸು ನಾವಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದು ಫಿಲ್ ಮಾಡಿ ಆದಮೇಲೆ ಗೌರ್ಮೆಂಟ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಮತ್ತೆ ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲಿಗೆ ಕಳಿಸಿ ಅಲ್ಲಿಂದ ಕೂಡ ನಮ್ಮ ಡೀಟೇಲ್ಸ್ನ ವೆರಿಫೈ ಮಾಡ್ತಾರೆ, ನಾವು ಈ ಥರ ಅಪ್ಲಿಕೇಶನ್ ಕೊಟ್ಟಿದ್ದೀವಾ ಅಂತ ಹೇಳಿಬಿಟ್ಟು. ಅಲ್ಲಿ ಮತ್ತು ಗೌರ್ಮೆಂಟ್ ಕಡೆ ಆ ಸೈಟಲ್ಲಿ ಎರಡೂ ಕಡೆನೂ ವೆರಿಫೈ ಆದಮೇಲೆ ನಮಗೊಂದು ಮೇಲ್ ಬರುತ್ತೆ, ನಿಮ್ಮ ಪ್ರೊಫೈಲ್ ವೆರಿಫೈ ಆಗಿದೆ, ಇನ್ನು ಇಷ್ಟು ಫೀಸ್ ಕಟ್ಟಿ ಅಂತ ಹೇಳಿಬಿಟ್ಟು. ಆ ಅಮೌಂಟನ್ನು ನಾವು ಪೇ ಮಾಡಿ ಆದಮೇಲೆ ಅವರು ಆ ರಿಕ್ವೆಸ್ಟ್ನ ಮತ್ತೆ ಸ್ಕೂಲಿಗೆ ಕಳಿಸ್ತಾರೆ. ಈ ಥರ ಇವ್ರು ಪೇ ಮಾಡಿದ್ದಾರೆ, ಇವ್ರದ್ದು ಅಡ್ಮಿಷನ್ ಆಗಿದೆ ಅಂತ ಹೇಳಿಬಿಟ್ಟು. ಆ ರಿಕ್ವೆಸ್ಟ್ ನಂಬರ್ನ ತೊಗೊಂಡು ಹೋಗಿ ಮತ್ತೆ ಸ್ಕೂಲ್ಗೆ ಹೋಗಿ ಮತ್ತೆ ಕನ್ಫರ್ಮ್ ಮಾಡಿದ್ಮೇಲೆ CU ಸ್ಕೂಲ್ ಅಡ್ಮಿಷನ್ ಆಯಿತು ಅಂತ. ಇನ್ಫ್ಯಾಕ್ಟ್ ಫೀಸ್ನ ಕಟ್ಟಿದ ತಕ್ಷಣವೇ ಅದು ಸ್ಕೂಲ್ ಅಡ್ಮಿಷನ್ ಕನ್ಫರ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡೋ ಹಾಗೆ ಸ್ಕೂಲ್ ಎಷ್ಟು ದೊಡ್ಡದಾಗಿದೆ ನೋಡ್ಬೋದು. ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ಆ್ಯಂಡ್ ಇದು ಗೌರ್ಮೆಂಟ್ ಸ್ಕೂಲ್, ಯು ವಿಲ್ ನಾಟ್ ಬಿಲೀವ್, ಇದು ಇಲ್ಲಿಯ ಗೌರ್ಮೆಂಟ್ ಸ್ಕೂಲ್. ತುಂಬ ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಇಲ್ಲಿ CU ಮಕ್ಕಳದು ಇದು ಚಿಕ್ಕ ಮಕ್ಕಳ ಸ್ಕೂಲ್ ಅಂತಂದರೆ ಜಾರಬಂಡಿ ಅದು ಇದು ಎಲ್ಲ ಇರುತ್ತಲ್ಲ, ಅದನ್ನು ಹುಡುಕ್ತಾ ಇದ್ಲು, ಅದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾ ಇದ್ಲು. ಇಲ್ಲಿ ಆ ಥರದ್ದೆಲ್ಲ ನಾನು ನೋಡಲಿಲ್ಲ. 2 ಸ್ಕೂಲ್ ಹೋಗಿದ್ದೀನಿ, 2 ಸ್ಕೂಲಲ್ಲೂ ನಾನು ಆ ಥರ ನೋಡಿಲ್ಲ. ಇಲ್ಲಿ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಅಷ್ಟೊಂದು ಜಾರಬಂಡಿಗಳು ಮತ್ತು ಜೋಕಾಲಿಗಳು ಆ ಥರದ್ದೆಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ. ಅದು ಬಿಟ್ಟರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ CUಗೆ ನಾನು ನರ್ಸರಿ ಮತ್ತು LKG ಬಂದುಬಿಟ್ಟು ಇಂಡಿಯಾದಲ್ಲೇ ಮಾಡಿಸಿರೋದ್ರಿಂದ ಅಲ್ಲಿನ ಎಜುಕೇಷನ್ಗೂ ಇಲ್ಲಿನ ಎಜುಕೇಷನ್ ಕಂಪೇರ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ತುಂಬ ಓದೋದಕ್ಕೆ ಬರೆಯೋದಕ್ಕೆ ಪ್ರೆಷರ್ ಹಾಕ್ತಾರೆ ಇಂಡಿಯಾದಲ್ಲಿ. ಆದರೆ ಅಷ್ಟು ಚಿಕ್ಕ ಮಗುಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಇಲ್ಲಿವರೆಗೂ ಅವಳಿಗೆ ಇನ್ನೂ ಏನಂತಾರೆ ಬುಕ್ಕು ಪೆನ್ಸಿಲೇ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಯಲ್ಲಿ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಡೈಲಿ ಏನಾದರೂ ಒಂದು ಅವಳು ಪೇಪರ್ ಮೇಲೆ ಇದರ ಡ್ರಾಯಿಂಗ್ ಮಾಡ್ಕೊಂಬಂದಿರ್ತಾಳೆ, ಪೇಂಟ್ ಮಾಡ್ಕೊಂಬಂದಿರ್ತಾಳೆ. ನೆನ್ನೆ ಒಂದು ಬಾಸ್ಕೆಟ್ ಮಾಡ್ಕೊಂಬಂದಿದ್ಲು, ನಿಮಗೆ ಸೈಡಲ್ಲಿ ಹಾಕ್ತೀನಿ ಫೋಟೋ, ನೀವು ನೋಡ್ಬೋದು. ಬಾಸ್ಕೆಟ್ ಮಾಡ್ಕೊಂಬಂದಿದ್ಲು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೆ ಅಂತ ಹೇಳಿಬಿಟ್ಟು ಹಾರ್ಟ್ ಮಾಡಿ ಅದ್ರ ಮೇಲ್ಗಡೆ ಒಂದಿಷ್ಟು ಪಿಂಕ್ ಕಲರ್ ಪೇಪರ್ಸ್ ಎಲ್ಲ ಹಾಕಿಬಿಟ್ಟು ಐ ಲವ್ ಮಮ್ಮ, ಐ ಲವ್ ಯು ಅಂತ ಹೇಳ್ಬಿಟ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿಸ್ತಾರೆ. ಇವಾಗ ಸ್ಕೂಲ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಸ್ಮೆಲ್ ಒಂಥರ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಅದಲ್ಲ ಅಂತ ಇದ್ದಾರೆ, ಏನೂ ಎಲ್ಲೂ ಸ್ಮೆಲ್ ನೋಡ್ದಂಗಿದೆ ಅಲ್ಲ, ಇದು ಸ್ಮೆಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನೀಲಗಿರಿದು ನೋಡ್ಬೋದು, ನೀಲಗಿರಿ ಮರ ತೋರಿಸ್ತೀನಿ ನಿಮಗೆ. ಬಟ್ ಏನು ಅಂದರೆ ನಮ್ಮ ಕಡೆ ನೀಲಗಿರಿ ಉದ್ದುದ್ದಕ್ಕೆ ಮೇಲ್ವರೆಗೂ ಇರುತ್ತೆ, ಇದು ಫುಲ್ ಹರಡ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಒಂದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಅನ್ನಿಸ್ತು, ತೋರಿಸ್ತೀನಿ ನೋಡಿ. ಇಷ್ಟೇ ಹೈಟ್ ಇದೆ, ಜಾಸ್ತಿ ಹೈಟ್ ಇಲ್ಲ ಇದು ನೋಡಿ, ಇಲ್ಲಿ ನೋಡ್ರೆ ಗೊತ್ತಾಗತ್ತೆ ನಿಮಗೆ. ಫುಲ್ ಸ್ಕಿನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ, ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತದೆ. ಒಂಥರ ಪರ್ಫ್ಯೂಮ್ ಹಾಕಿದ್ರೆ ನೀಲಗಿರಿ ಎಣ್ಣೆಗೆ ಮಿಕ್ಸ್ ಮಾಡಿದ್ರೆ ಯಾವ ಥರ ಇರುತ್ತಲ್ಲ ಆ ಥರ ಇದೆ. ಎಷ್ಟು ಡಿಫ್ರೆನ್ಸ್ ಆಗುತ್ತಲ್ಲ, ಗಾಳಿ, ಬೆಳಕು, ನೀರು, ಮಣ್ಣು ಚೇಂಜ್ ಆದಂಗೆ ಗಿಡಗಳ ಗುಣನೂ ಅಷ್ಟೇ ಚೇಂಜ್ ಆಗುತ್ತೆ. ಅಲ್ಲಿ ಹೋದ್ರು ಇವಾಗ ಅವರು ಅತುಲ್ ಮತ್ತು CU. ಆ್ಯಂಡ್ ಇದು
ಬ್ರಿಡ್ಜ್ ಆವಾಗಲೇ ತೋರಿಸಿದ್ನಲ್ಲ ಆ ಬ್ರಿಡ್ಜು ಇದ್ರದ್ದು ಏನದು ಪ್ಯಾರಾಮೀಟರ್ ರಿವರ್ದು. ಓಕೆ, ಸ್ಕೂಲಿಂದ ಫಸ್ಟ್ ಫಾರ್ಮಾಲಿಟಿ ಏನಿತ್ತು ಅದನ್ನು ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆವಾಗಲೇ ಹೇಳ್ದಾಗೆ ಮನೆಗೆ ಹೋಗ್ಬಿಟ್ಟು ಮಿಕ್ಕಿದ ಫಾರ್ಮಾಲಿಟಿನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅಂತ ಬಂದಾಗ ಎಲ್ಲ ಕಡೆನೂ ಒಂದು ಪ್ರೋ ಆ್ಯಂಡ್ ಕಾನ್ಸ್ ಅಂತೀವಲ್ಲ, ಆ ಥರ ಇದ್ದೇ ಇರುತ್ತೆ. ನಾನು ಇಂಡಿಯಾದಿಂದ ಬಂದಿರೋದ್ರಿಂದ, ಇಂಡಿಯಾದೊಳಗಿರೋದ್ರಿಂದ ನನಗೆ ಅಲ್ಲಿಂದ ಕಂಪೇರ್ ಮಾಡಿದ್ರೆ ಚಿಕ್ಕ ಮಕ್ಕಳ ಎಜುಕೇಷನ್ ಅಂದರೆ ಈಗ CU ಏಜ್ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಅಷ್ಟು ಪ್ರೆಷರೈಸ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ. ಅದಾದಮೇಲೆ ಕೂಡ ಇಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರೋದಿಲ್ಲ. ಅದಾದಮೇಲೆ ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಇಂಡಿಯಾದಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾರೆ, ಮಕ್ಕಳು ಸ್ಟ್ರಿಕ್ಟ್ ಇಲ್ಲ ಅಂದರೆ ಓದೋದಿಲ್ಲ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳಿ, ಓಕೆನಾ. ಆ್ಯಂಡ್ ಅದ್ರ ಜೊತೆಯಲ್ಲಿ ತುಂಬ ಜನ ಹೇಳೋ ಪ್ರಕಾರ ಇಂಡಿಯಾದಲ್ಲಿ ಮೆಡಿಕಲ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಸೊ ದಿ ಬೆಸ್ಟ್ ಮೆಡಿಕಲ್ ಸಿಸ್ಟಮ್ ಇಂಡಿಯಾದಲ್ಲೇ ಇರೋದು ಅಂತ ಕೂಡ ಹೇಳ್ತಾರೆ. ಸೊ ಯಾರನ್ನ ಈ ಥರ ವಿಡಿಯೋ ನೋಡ್ತಾ ನಮ್ಗೆ ಆ ದೇಶಕ್ಕೆ ಹೋಗೋಕೆ ಇಷ್ಟ ಇತ್ತು, ಈ ದೇಶಕ್ಕೆ ಹೋಗೋಕೆ ಇಷ್ಟ ಅಂತ ಅಂದ್ಕೊಳ್ಳೋರಿದ್ರೆ ಬಿ ಪ್ರೌಡ್. ನಾವು ಇಂಡಿಯನ್ಸು ತುಂಬ ವಿಷಯಗಳಲ್ಲಿ ಮುಂದೆ ಇದ್ದೀವಿ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಲೈಫ್ ಸ್ಟೈಲ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಫ್ ಸ್ಟೈಲಲ್ಲಿ ಕೂಡ ಅಷ್ಟೇ ನಾವು ತುಂಬ ಮುಂದುವರೆದಿದ್ದೀವಿ ಕಂಪ್ಯಾರಿಟಿವ್ಲಿ. ಬೇರೆ ದೇಶ ಓಕೆ ನೋಡೋಕ್ಕೆ ರೋಡ್ಸ್ ಎಲ್ಲ ಕ್ಲೀನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಜನ ಸಿಸ್ಟಮ್ ಎಲ್ಲ ಬೇರೆ ಥರ ಇರುತ್ತೆ. ಅದು ಬಿಟ್ಟರೆ ಇಂಡಿಯಾ ತುಂಬ ಮುಂದೆ ವರೆದಿದೆ ಆಲ್ರೆಡಿ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಸೊ ಇವಾಗ ನೋಡ್ಬೋದು ಮನೆ ಮುಂದೆ ಇಲ್ಲಿನ ಆಸ್ಟ್ರೇಲಿಯನ್ ಬರ್ಡ್. ಆಸ್ಟ್ರೇಲಿಯಾ ನಾವು ಝೂಗೆಲ್ಲ ಹೋದಾಗ ಇರೋ ನಿಮಿಷ ಝೂ ಎಲ್ಲ ಹೋದಾಗ ಇಲ್ಲಿ ಆಸ್ಟ್ರೇಲಿಯನ್ ಪ್ಯಾರೆಟ್ಸ್ ಎಲ್ಲ ನೋಡ್ತೀವಲ್ಲ. ಓಕೆ, ನೀನೇ ಹೇಳು, ಏನು ಹೇಳಿದ್ದು ಹೇಳು. ನೋಡು ಬೇಗ, ಎಷ್ಟು ಕ್ಯೂಟಾಗಿದೆ ನೋಡು. ನಾವು ಝೂನಲ್ಲಿ ನೋಡಿದ್ವಲ್ಲ, ನೆನಪೈತಾ? ನೋಡು ಪ್ಯಾರೆಟ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಮನೆ ಮುಂದೆ ಬಂದಿತ್ತು, ನೆನಪೈತೆ ನಿನಗೆ ಅಲ್ಲ? ಎಷ್ಟು ಬ್ಯೂಟಿಫುಲ್ ಐತಲ್ಲ. ಹೌದು, ನಿಂಗೆ ಸ್ಕೂಲ್ ಇಷ್ಟನಾ? ನಿನ್ನ ಸ್ಕೂಲ್ ಇಷ್ಟನಾ ನಿಂಗೆ? ನಿನ್ನ ಸ್ಕೂಲಲ್ಲಿ ಏನೇನು ಮಾಡ್ತೀಯಾ? ಕ್ಲಾಸ್ ನಂದು ಹೇಳು. ಮತ್ತೆ ಕ್ಲಾಸ್ ರೆಡಿ ಆಯಿತು, ಸ್ಕೂಲ್ ರೆಡಿ ಆಯಿತು, ಎಲ್ಲ ಸ್ಕೂಲ್ ರೆಡಿ ಆಯಿತು. ಓಕೆ, ಏನು ಮಾಡ್ತೀಯ ಸ್ಕೂಲಲ್ಲಿ? ಸ್ಕೂಲ್ It's okay, you can speak in English. What do you do in school? Once I go to school, I only do activity from desk. What kind of activities? None to be ನನ್ನ. ಓಕೆ, ಇವು ಮಾತಾಡೋಕ್ಕೆ ಹೇಳಿದ್ರೆ ಟೈಮ್ ಪಾಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಇರೋ ನಿಮಿಷ. ಆ್ಯಂಡ್ ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ಹೇಳಿ ನಾವು? ನೆನಪಿದೆಯಾ ನಿನಗೆ? ಶಾಪ್. ಏನಕ್ಕೆ ಬಂದಿದ್ದೀವಿ ಹೇಳಿ ಶಾಪ್ಗೆ? ನೆನಪಿಲ್ಲ? ಸ್ಕೂಲ್ ಡ್ರೆಸ್. ಓ ಮೈ ಗಾಡ್, ನಿಂಗೆ ನೆನಪಿದೆಯಾ? ಓ ಗುಡ್ ಗರ್ಲ್. ಇಲ್ಲಿ ಸಿಯುದು ಸ್ಕೂಲ್ ಯೂನಿಫಾರ್ಮ್ನ ಬೈ ಮಾಡೋಕ್ಕೆ ಬಂದಿರೋದು. ಆನ್ಲೈನ್ ಕೂಡ ಆರ್ಡರ್ ಮಾಡಿದ್ರು ಕಳಿಸ್ತಾರೆ, ಬಟ್ ಸೈಜ್ ಎಲ್ಲ ಚೆಕ್ ಮಾಡಿ ನಾವು ಇಲ್ಲಿಂದನೇ ಬೈ ಮಾಡೋಣ ಅಂತ ಇಲ್ಲಿ ಬ್ಲ್ಯಾಕ್ ಟೌನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ವಿ ನಾವು. ಆ್ಯಂಡ್ ನೋಡ್ಬೋದು ಅದೊಂದು ಫುಲ್ ಕಿಟ್ ಕೂಡ ಕೊಟ್ಟಿದ್ರು ಸ್ಕೂಲಲ್ಲಿ. ಸ್ಕೂಲ್ಗೂ ಹೋಗಿ ಒಂದಿಷ್ಟು ಇನ್ಫಾರ್ಮೇಷನ್ ಅಗೇನ್ ಒಂದಿಷ್ಟು ಬುಕ್ಲೆಟ್ ಥರ ಕೊಟ್ಟರು, ಇದು ಥರ ಹಿಂಗೆ ಮಾಡಬೇಕು. ಆ್ಯಂಡ್ ಸ್ಕೂಲಿಗೆ ಕಳಿಸ್ಬೇಕಾದ್ರೆ 3 ಟಿಫಿನ್ ಮಾಡಿ ಕಳಿಸಿ. ಆ್ಯಂಡ್ ಮತ್ತು ಇನ್ನೇನೋ ಕೊಟ್ಟಿದ್ರಲ್ಲ ಚಿನ್ನು ನಿನಗೆ, ಕ್ಲಾಸ್ದು ಫೈಲ್ ಏನೋ ಕೊಟ್ಟಿದ್ರು. ಆ್ಯಂಡ್ ಮತ್ತಿನ್ನೇನು? ಬ್ಯಾಗ್ ಕೊಟ್ಟಿಲ್ಲ. ಅದು ಆ ಬ್ಯಾಗಲ್ಲ, ಡ್ಯಾಡಿ ಕೈಲಿರೋ ಬ್ಯಾಗ್ ಕೊಟ್ಟಿದ್ರು. ಮತ್ತಿನ್ನೇನ ಕೊಟ್ಟಿದ್ರಾ? ಏನಿಲ್ಲ ಅಲ್ಲ. ನನಗೂ ಮರ್ತೋಯ್ತು, ತುಂಬ ದಿನ ಆದಮೇಲೆ ವಿಡಿಯೋ ಎಡಿಟ್ ಮಾಡ್ತಿರೋದ್ರಿಂದ. ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ರು, ಡೂಸ್ ಆ್ಯಂಡ್ ಡೋಂಟ್ಸ್ ಥರ. ಆಮೇಲೆ ಸ್ಕೂಲ್ಗೆ ಏನೇನೋ ಕೊಡೋಕ್ಕೆ ಹೇಳಿದ್ರಲ್ಲ ನಿನಗೆ, ಹೆಡ್ಸೆಟ್ ಕೊಡು ಅಂತ ಹೇಳಿದರು. ಮತ್ತು ಪೇಂಟ್ ಮಾಡೋಕ್ಕೆ ಅದಿದು ಪೇಂಟ್ ಮಾಡೋ ಬಟ್ಟೆ, ಮತ್ತು ಪೇಂಟ್ ಡ್ರೆಸ್ಸು ಕೊಟ್ಟಿದ್ರಲ್ಲ. ಪೇಂಟ್ ಡ್ರೆಸ್ ನೀನೇ ಮಾತಾಡು. ಮತ್ತು ಇನ್ನೊಂದೇನೋ ಹೇಳಿದ್ರಲ್ಲ ಚಿನ್ನು, ಟಿಶ್ಯೂ ಪೇಪರ್ಸ್ ಕಳಿಸ್ಬೇಕು, ಮತ್ತು ಹೆಡ್ಫೋನ್ಸ್ ಆ್ಯಂಡ್ ಸ್ಯಾನಿಟೈಸರ್, ವೈಪ್ಸ್ ಮತ್ತು ಎಲ್ಲ
ಎಲ್ಲ ಕೊಡಬೇಕು ಅಂತ ಹೇಳಿದ್ರು. Books. ಬುಕ್ಸ್ ಒಂದೆರಡೆರಡು ಬುಕ್ಸ್ ಕೊಟ್ಟಿದ್ರು, ಅದು ರೈಮ್ಸ್ ಥರ. ಒಂದು ನಿಮಿಷ ಇರು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ಇಂಡಿಯಾದಲ್ಲಿ ಇರೋ ಥರ ಚಿಕ್ಕ ಮಕ್ಕಳಿಗೆ ಆಯಾಗಳು ಹೆಲ್ಪ್ ಮಾಡ್ತಾರೆ ವಾಶ್ರೂಮ್ಗೆಲ್ಲ ಹೋಗೋದಕ್ಕೆ. ಆದರೆ ಇಲ್ಲಿ ಫಸ್ಟ್ ಎಲಿಜಿಬಿಲಿಟಿನೇ ಅವರು ವಾಶ್ರೂಮ್ಗೆ ಹೋಗಿ Washroom ಐತೆ. ಯಾರು ಹೆಲ್ಪ್ ಮಾಡಲ್ಲ. ಯಾರು nobody will help. Then ನಾವೇ ಹೋಗಿ ಮಕ್ಕಳಿಗೆ ಕ್ಲೀನ್ ಮಾಡ್ಕೋಬೇಕು. we just have to when we go washroom, if you want to go to bathroom, just go. We have to ask for the ma'am. ಓಕೆ, ಕಿರ್ಚಾಡ್ಬೇಡ ಆಯಿತಾ. ಆ್ಯಂಡ್ ಇದಾದಮೇಲೆ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ ನಾವು. ತುಂಬ ಲೇಟ್ ಆಗಿಬಿಟ್ಟಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಹಾಗಾಗಿ ಇಲ್ಲಿ ಒಂದೇ ಒಂದು ಥಾಲಿ ತೊಗೊಂಡ್ವಿ. ನೋಡ್ಬೋದು, ಇದು ಒಂದು ಥಾಲಿ ಬಂದು $22 $23 ಅನಿಸುತ್ತೆ. ಸೊ ಜಸ್ಟ್ $1ಗೆ ಒಂದು ಇದು ಥಾಲಿಗೆ $22. ತುಂಬ ಕಾಸ್ಟ್ಲಿ ಇಲ್ಲಿ. ಅಂದರೆ ಫುಡ್ ಕಾಸ್ಟ್ಲಿ ಅಂತ ಅಲ್ಲ, ಇಂಡಿಯನ್ ಫುಡ್ ಕಾಸ್ಟ್ಲಿ ಆಗುತ್ತೆ ನಮಗೆ. ಬೇರೆ ಥರ ಇಲ್ಲಿ ಸಿಗೋಂಥ ಫುಡ್ಡೆಲ್ಲ ತೊಗೊಳಕ್ಕೆ ಹೋದರೆ ಅದು ಕಮ್ಮಿನೇ ಇರುತ್ತೆ. ಆಬ್ವಿಯಸ್ಲಿ ಇವಾಗ ನಾವು ಬೇರೆ ದೇಶದವರಾಗಿರೋದ್ರಿಂದ ಈ ದೇಶದಲ್ಲಿ ನಮ್ಮ ದೇಶದ ಊಟ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸೊ ಇಲ್ಲಿ ಊಟ ಮಾಡಿಕೊಂಡು, ಇಲ್ಲೊಂದು ಪಂಜಾಬಿ ಏನು ರೆಸ್ಟೋರೆಂಟ್ ಇದೆ, ಇಲ್ಲಿ ಊಟ ಮಾಡಿಕೊಂಡು ಇನ್ನು ಮನೆಗೆ ವಾಪಸ್ ಹೊರಡ್ತೀವಿ ನಾವು. ಓಕೆ, ಮನೆಗೆ ಹೋಗ್ತಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ. ಇಲ್ಲಿ ಮಕ್ಕಳಿಗೆ ಯಾರೂ ಹೊಡೆಯೋದಿಲ್ಲ, ಟೀಚರ್ಸ್ ಆಗಲಿ ಈ ಥರ. ಇಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಹೆಣ್ಮಕ್ಳೇ ಟೀಚರ್ಸ್ ಇರ್ತಾರೆ, ಸ್ಪೆಷಲಿ ಚಿಕ್ಕ ಮಕ್ಕಳ ಸ್ಕೂಲಲ್ಲಿ. ಇಲ್ಲಿ ರೇಷಿಯೋ ಈಕ್ವಲ್ ಆಗಿಟ್ಟಿದ್ದಾರೆ. ನಾನು ಅಬ್ಸರ್ವ್ ಮಾಡಿದಾಗೆ ಒಂದು ಮೇಲ್ ಟೀಚರ್ ಮತ್ತು ಫೀಮೇಲ್ ಟೀಚರ್ ಆಲ್ಮೋಸ್ಟ್ ಎಲ್ಲ ಕ್ಲಾಸಲ್ಲೂ ಇದ್ದಾರೆ. ಹಾಗೆ ಮಕ್ಕಳಿಗೆ ಇಲ್ಲಿ ಯಾರೂ ಹೊಡೆಯೋದಿಲ್ಲ. ಇಂಡಿಯಾದಲ್ಲಿ ಕೂಡ ಅಷ್ಟೇ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ ಇವಾಗ. ಯಾವ ಮಕ್ಕಳಿಗೂ ಹೊಡೆಯೋಂಗಿಲ್ಲ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು. ಈವನ್ ಮನೆಯಲ್ಲೂ ಅಷ್ಟೇ ಮಕ್ಕಳನ್ನೇ ಹೊಡೆಯೋ ಹಾಗಿರೋದಿಲ್ಲ. ಆದರೆ ಇಂಡಿಯಾದಲ್ಲಿ ನಾನು ಅವಳಿಗೆ 2 ಸ್ಕೂಲ್ ಚೇಂಜ್ ಮಾಡ್ತಿದ್ದೀನಿ. 2 ಸ್ಕೂಲಲ್ಲೂ ಟೀಚರ್ ಹತ್ರ ನಾನು ಜಗಳ ಮಾಡ್ಕೊಂಬಂದಿದ್ದೀನಿ ಈ ವಿಷಯಕ್ಕೆ. ಏನಕ್ಕೆ ಅಂದರೆ 2 ಸ್ಕೂಲಲ್ಲೂ ಅಷ್ಟೇ ಅವಳಿಗೆ ಹೊಡೆದಿದ್ರು. ಒಂದು ಸ್ಕೂಲಲ್ಲಿ, ಫಸ್ಟ್ ಸ್ಕೂಲಲ್ಲಿ 3 ವರ್ಷದ ಮಗು ಇದ್ದಾಗ ಒಂದು ಆಂಟಿ ಏನಿದ್ದಾಳೆ, ಅವಳು ವಾಶ್ರೂಮಿಗೆ ಕರ್ಕೊಂಡು ಹೋದಾಗ ಕಾಲ ಮೇಲೆ ಗಿಲ್ಬಿಟ್ಟಿದ್ಲು. ಅಂದರೆ ಅವಳದು ಉಗುರು ಮಾರ್ಕ್ ಬಿದ್ದಿತ್ತು, ಅಷ್ಟು ಜೋರಾಗಿ ಗಿಲ್ಲಿದ್ಲು. ಆ್ಯಂಡ್ ಇನ್ನು ಸೆಕೆಂಡ್ ಸ್ಕೂಲ್ ಬಂದು ತುಂಬಾ ರಿಸರ್ಚ್ ಮಾಡಿ ಟಾಪ್ 1 ಸ್ಕೂಲ್ಗೆ ಹಾಕಿದ್ವಿ. ಅಲ್ಲೂ ಕೂಡ ಅಷ್ಟೇ ಫಂಕ್ಷನ್ ಟೈಮಲ್ಲಿ ಏನೋ ಗಲಾಟೆ ಮಾಡಿದ್ಲು ಅಂದ್ಬಿಟ್ಟು ಕಪಾಳಕ್ಕೆ ಹೊಡೆದ್ಬಿಟ್ಟಿದ್ರು ಒಂದು ಟೀಚರ್. ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೂ ನನಗೆ ಏನೋ ತುಂಬ ಕೋಪ ಬರುತ್ತೆ. ಕಪಾಳಕ್ಕೆ ಹೊಡೆಯೋದೆಲ್ಲ ತಪ್ಪು. ಮಕ್ಕಳಿಗೆ ಅವಳದು ನರ್ವ್ ಸಿಸ್ಟಮ್ ಎಲ್ಲ ತುಂಬ ವೀಕ್ ಇರುತ್ತೆ. ನಮಗೂ ಅಷ್ಟೇ ಕಪಾಳಕ್ಕೆ ಹೊಡೆದ್ರೆ ಎಷ್ಟು ಡೇಂಜರ್ ಅಂತ. ಸ್ವಲ್ಪ ಹಿಂದೆ ಮುಂದೆ ನೋಡೋದೆಲ್ಲ ಹೊಡೆದ್ಬಿಡ್ತಾರೆ. ಬಟ್ ಕಂಪ್ಲೇಂಟ್ ಮಾಡಿದಾಗ ಪ್ರಿನ್ಸಿಪಲಿಂದ ಹಿಡಿದು ಪ್ರತಿಯೊಬ್ಬರು ಅಪಾಲಜಿ ಕೇಳಿದ್ರು. ಬಟ್ ಇಲ್ಲಿ ಆ ಥರ ಏನಾದರೆ ಅವ್ರ ಮೇಲೆ ಕೇಸೇ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾವು ನೋಡ್ಬೋದು ಸಿಯುದು ಸ್ಕೂಲ್ದು ಪೇಂಟಿಂಗ್ ಬಟ್ಟೆ ನೋಡ್ತಾ ಇದ್ವಿ ಆವಾಗಲೇ. ಅದಾದಮೇಲೆ ಇದು ಫಸ್ಟ್ ಡೇ ಟು ಸ್ಕೂಲ್. ಸಿಯು ಫಸ್ಟ್ ಡೇ ಹೋಗ್ತಾ ಇದ್ದಾಳೆ. ಆ್ಯಂಡ್ ಯೂನಿಫಾರ್ಮಲ್ಲಿ ಕೂಡ ಇಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸಮ್ಮರ್ ಯೂನಿಫಾರ್ಮ್ ಬೇರೆ, ವಿಂಟರ್ ಯೂನಿಫಾರ್ಮ್ ಬೇರೆ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಸಮ್ಮರಲ್ಲಿ ಎಕ್ಸ್ಟ್ರೀಮ್ ಸೆಕೆ ಮತ್ತು ಬಿಸಿಲಿರೋದ್ರಿಂದ ಹ್ಯಾಟ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಚಿನ್ನಿಮಾ. ಫಾಸ್ಟರ್ ಬಾಯ್ ಚಿನ್ನು, ಬಾಯ್ ಸೆ ಬಾಯ್ ಅಟ್ ಲೀಸ್ಟ್. ಓಕೆ, ಚಲೋ 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 ಚಲೋ. ಸಿಯು ನೋಡ್ಬೋದು ಪಾಪ ಲೆಫ್ಟಲ್ಲಿ ನಾನು ಹುಡುಕ್ತಾ ಇದ್ದಾಳೆ. ನಾನು ಹಿಂದೆಯಿಂದ ಬಾಯ್ ಅಂತ ಹೇಳ್ತಾ ಇದ್ದೀನಿ, ಅವಳಿಗೆ ಕೇಳಿಸ್ತಾನೆ ಇಲ್ಲ. ಕೊನೆಗೂ ನಾವು ಬಾಯ್ ಹೇಳೋಕ್ಕೆ ಆಗಲಿಲ್ಲ, ಸಖತ್ ಬೇಜಾರಾಗ್ಬಿಡ್ತು. ಆ್ಯಂಡ್ ತುಂಬಾ ಎಮೋಷ್ನಲ್ ಆದೆ ಅಂತಲೇ ಹೇಳ್ಬೋದು. 3ನೇ ವರ್ಷ ಸಿಯು ಇದು ಸ್ಕೂಲ್ಗೆ ಹೋಗ್ತಾ ಇರೋದು. ಆದ್ರೂ ಫಸ್ಟ್ ಟೈಮ್ ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್. ಬೇರೆ ದೇಶದಲ್ಲಿ ಬೇರೆ ಹೆಂಗೆ ಅಡ್ಜಸ್ಟ್ ಆಗ್ತಾಳೋ ಹಂಗೆ ಏನೇನೋ ಯೋಚನೆಗಳು. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇದು ಸ್ಕೂಲ್ ಬಿಟ್ಟು ಆದಮೇಲೆ ಇದು 3 ಗಂಟೆಗೆ. ಸ್ಕೂಲ್ ಟೈಮಿಂಗ್ಸ್ ಬಂದು 9 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಆ್ಯಂಡ್ ನಾವಿಬ್ಬರು ಆಫೀಸ್ಗೆ ಹೋದಾಗ 3 ಗಂಟೆಗೆ ಸ್ಕೂಲ್ ಬಿಟ್ಬಿಟ್ರೆ ಸಿಯು ಎಲ್ಲಿರ್ತಾಳೆ ಅಂತ ಕೇಳಿದ್ರೆ ಆಫ್ಟರ್ ಸ್ಕೂಲ್ ಅಂತ ಇರುತ್ತೆ. ಸ್ಕೂಲ್ ಟೈಮಿಂಗ್ಸ್ ಮುಗಿದ ಮೇಲೆ 3ರಿಂದ 6:30ವರೆಗೂ ಆಫ್ಟರ್ ಸ್ಕೂಲ್ ಅಂತ ಇರುತ್ತೆ. ಅದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಅದಕ್ಕೆ ಒಂದು ದಿನಕ್ಕೆ $30 ಆ ಥರ ಇರುತ್ತೆ. ಅದು ನಮಗೋಸ್ಕರ, ಅಂದರೆ ನಮಗೆ $30 ಇರುತ್ತೆ. ರೆಸಿಡೆನ್ಸ್ಗೆಲ್ಲ ತುಂಬ ಕಮ್ಮಿ
ಇರುತ್ತೆ. ಆ್ಯಂಡ್ ಈ ಟೈಮಿಂಗಲ್ಲಿ ಅವ್ರಿಗೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ಆ ಥರ ಎಲ್ಲ ಕೊಡ್ತಾರೆ. ವರ್ಕ್ ಫ್ರಮ್ ಹೋಮ್ ಇಲ್ಲದೆ ಇರೋವಾಗ ನಾವು ಆಫ್ಟರ್ ಸ್ಕೂಲ್ನ ಆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್.